ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ರಾಮಲಿಂಗಾರೆಡ್ಡಿ ಯುವ ಟೀಮ್ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್. ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ರಾಮಲಿಂಗಾರೆಡ್ಡಿ ಯುವ ಟೀಮ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸಮುದಾಯದ ಯುವ ಮುಖಂಡರ ಮೌನ ಪ್ರತಿಭಟನೆ ಕೂಡ ನಡೀತಾ ಇದೆ. ರಾಜೀನಾಮೆ ನೀಡಿದ್ರು ಸ್ಪಂದನೆ ಮಾಡದೇ ಇರೋದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇರೋದು. ಹೈಕಮಾಂಡ್ ವಿರುದ್ಧ ರೆಡ್ಡಿ ಯುವ ಟೀಮ್ನ ಆಕ್ರೋಶ ಭುಗಿಲೇಳ್ತಾ ಇದೆ. ಪಕ್ಷದಲ್ಲಿ ಹಿರಿಯ ನಾಯಕನ ಧ್ವನಿಗೆ ಸ್ಪಂದಿಸ್ತಾ ಇಲ್ವಲ್ಲ ಅಂತ ಗರಂ ಆಗಿರೋದು. ಕೂಡಲೇ ರಾಮಲಿಂಗಾರೆಡ್ಡಿ ಕೇಳಿದ ಖಾತೆಯನ್ನ ನೀವು ನೀಡಲೇಬೇಕು ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮೌನ ಪ್ರತಿಭಟನೆಯ ಮೂಲಕ ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋದಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದಾರೆ. ಮೌನ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಅವ್ರು ಕೇಳಿರುವ ಖಾತೆಯನ್ನ ಕೊಡಿ, ಜೊತೆಗೆ ರಾಜೀನಾಮೆ ನೀಡಿದ್ದಾರೆ, ಅಟ್ಲೀಸ್ಟ್ ಸ್ಪಂದನೆ ಮಾಡಿ. ಯಾವ ಕಾರಣಕ್ಕೆ ರಾಜೀನಾಮೆಯನ್ನ ಕೇಳ್ತಾ ಇರೋದು? ಖಾತೆ ಬದಲಾವಣೆಯ ವಿಚಾರಕ್ಕೆ ಮಾಡಿಕೊಡಿ ಅಂತ ಹುಬ್ಬಳ್ಳಿಯಲ್ಲಿ ಯುವ ಟೀಮ್ ಪ್ರೊಟೆಸ್ಟ್ ಮಾಡೋದಕ್ಕೂ ಮುಂದಾಗಿದೆ. ಪ್ರತಿ ಬಾರಿಯೂ ಕೂಡ ಅವರವರ ನೆಚ್ಚಿನ ನಾಯಕರು ರಾಜೀನಾಮೆ ಕೊಟ್ಟರೆ ಅಥವಾ ಯಾವುದಾದ್ರೂ ವಿಚಾರವನ್ನ ಇಟ್ಕೊಂಡು ಹಗ್ಗಾಜುಗಾಟ ಮಾಡಿದ್ರೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಅಥವಾ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಇದನ್ನ ಹೈಕಮಾಂಡ್ ಕೂಡ ಗಮನಿಸಬೇಕಾಗತ್ತೆ. ಹಾಗಂತ ಹೈಕಮಾಂಡ್ಗೂ ಕೂಡ ದೊಡ್ಡ ಸವಾಲಿದ್ದು, ಚಾಲೆಂಜಸ್. ಅಷ್ಟು ಈಸಿಯಾಗಿ ಓಕೆ ರಾಜೀನಾಮೆ ಕೊಡ್ತಾ ಇದ್ರೆ ಖಾತೆ ಬದಲಾಯಿಸ್ಬಿಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಬೇರೆ ಸಚಿವರು ಕೂಡ ಪಟ್ಟಿ ಹಿಡಿಬಹುದು ಅನ್ನುವಂಥ ಲೆಕ್ಕಾಚಾರ. ಏನಾಗತ್ತೆ ಕಾದು ನೋಡಬೇಕು. ಇವತ್ತುವರೆಗೂ ಕೂಡ ರಾಜಕೀಯದಲ್ಲಿ 8 ಬಾರಿ ಶಾಸಕರಾದರೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಅಜಾತ ಶತ್ರುವಾಗಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಂಥ ಎಲ್ಲ ಇಲಾಖೆಗಳನ್ನು ಪಾರದರ್ಶಕವಾಗಿ ಜನಹಿತಕ್ಕಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಅವರಿಗೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ನೀಡಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ಅಂತ ಆಗಿರ್ತಕ್ಕಂಥ ವಿಚಾರ ಇತ್ತು. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ತಾವೇ ಹಿಂದೆ ವಚನ ಕೊಟ್ಟಿದ್ದರು, ಮುಂದಿನ ದಿನಮಾನಗಳಲ್ಲಿ ತಮಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಕೊಡ್ತೇವೆ. ಆ ಪ್ರಕಾರ ಈ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ಸಮಾಜದ ಹಿರಿಯರಾದ ಗೌರವ ಹಿರಿಯರಾದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅವರು ಸಚಿವ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದರಿಂದ ಮಧ್ಯಾಹ್ನದಿಂದ ನಾವು ನೋಡಿದ್ರಿಂದ ನಮ್ಗೆ ಭಾಳ ಬೇಜಾರಾಗಿದ್ದರಿಂದ ನಾವು ಭಾಳ ದುಃಖದಲ್ಲಿದ್ದೇನೂ ಮಾತಾಡಬಹುದು ಇದಾಗಿದೆ. ಯಾಕಂತಂದ್ರೆ ಇಲ್ಲಿದ್ದ ನಾವು ಬೆಂಗಳೂರಿಗೆ ಹೋದ್ರೆ ಯಾವುದೇ ಕ್ಷೇತ್ರದ ಜನ ಬಂದರೂ ಸ್ಪಂದನೆ ಮಾಡಿ ನಾವು ಏನು ಹೇಳಿದ್ದು ಕೇಳಿಕೊಂಡು ಕೆಲಸ ಮಾಡೋಂಥ ವ್ಯಕ್ತಿ, ಯಾರೇ ಯಾರಿದ್ದರೂ ಒಳ್ಳೆಯತನ ಮಾಡೋಂಥ ವ್ಯಕ್ತಿ ಇವತ್ತು ರಾಜೀನಾಮೆ